ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ, ಅದು ಕೂಡ ಪ್ರಾಯಶ್ಚಿತ್ತ ಯಾತ್ರೆನ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಸರ್. ಯಾವ ರೀತಿ ಅಂತ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನು ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮಗೆ ಅಂತೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂಥ ವಿವರಗಳೊಂದಿಗೆ ನಿಮಗೆ ಬರ್ತೀನಿ. ನಾನು ಆ ವಿಚಾರ ತಿಳಿಸ್ತೀನಿ. ಪಾಪ ಅವ್ರಿಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಹೇಳೋರೆ, ವಾಕಿಂಗ್ ಮಾಡಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ, ಕೂತು ವಾಕಿಂಗ್ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಸರ್, ನೈಸ್ ರಸ್ತೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಯಾರು ಟೋಲ್ ಕಟ್ಟಬೇಡಿ, ಇದ್ರ ಬಗ್ಗೆ CBI ತನಿಖೆ ಆಗೋ ತನಕ ಅಂತ ಹೇಳಿದ್ದೇನೆ. ಆ ಥರ ಎಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರ್ತವರು ಆ ಥರ ಹೇಳಿಕೆಗಳನ್ನು ಕೊಡಬಾರ್ದು. ಎತ್ಕಟ್ಟತಕ್ಕಂಥ ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಆ ಥರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನು ದಯಮಾಡಿ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪು, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟದ ಮೇಲೆ. ಸೋಮವಾರ ಮಂಗಳವಾರ ಬರ ಅಧ್ಯಯನ ಮತ್ತು ಬರದ ಬಗ್ಗೆ ರಾಮನಗರದಲ್ಲಿ ಮೀಟಿಂಗನ್ನು ಮಾಡಿ ಅದರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. 3 ದಿನ ಪಾದಯಾತ್ರೆ ಇದೆ ಸರ್. ಬೆಂಗಳೂರು ಸಿಟಿ ಒಳಗೆ ಕೂಡ ಫ್ರೀಡಮ್ ಅವಕಾಶ ಮಾಡಿಕೊಡ್ತಾರೆ, ಯಾಕಂದ್ರೆ ಟ್ರಾಫಿಕ್ ವೈಲೆನ್ಸ್ ಆಗುತ್ತೆ, ತೊಂದರೆಗಳಾಗುತ್ತೆ. ಇಲ್ಲ ಅವ್ರಿಗೆ ಪಾದಯಾತ್ರೆಗೆ ನಾವು ಅವಕಾಶ ಮಾಡ್ಕೊಡ್ತೀರಾ ಸರ್? ಖಂಡಿತ ಪಾದಯಾತ್ರೆ ಮಾಡಲೇಬೇಕು. ಅವರು ಪ್ರಾಯಶ್ಚಿತ ಯಾತ್ರೆ, ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಯಾಕಂದ್ರೆ ನೀವು ಪ್ರಾಯಶ್ಚಿತ ಯಾತ್ರೆಗೆ ಅವ್ರು ಅಷ್ಟೊಂದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಡ್ದೇವ್ರೆ ತಪ್ಪಾಗಲ್ವ? ನಮ್ಮದು ಪ್ರಾಯಶ್ಚಿತ ಯಾತ್ರೆಗೆ ಅವಕಾಶ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಲ್ಲ, ಸರಾಗವಾಗಿ ಅವರು ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡಿ ಅವರ ಗುರಿ ತಲುಪೋ ಗಂಟನೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲೂ ತಡೆಯುವಂಥ ಕೆಲಸಗಳಾಗಲ್ಲ, ಎಲ್ಲೂ ತಡೆಯಲ್ಲ.